ಗೃಹ ಸಚಿವ ಜಿ ಪರಮೇಶ್ ಅವರ ಇದು ನೀವು ನೋಡಲೇಬೇಕಾದಂತಹ ಸ್ಟೋರಿ. ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನಕ್ಕೆ ಬಂದ ಪೊಲೀಸ್ ಸಿಬ್ಬಂದಿಗಳಿಗೆ ದುಸ್ಥಿತಿ ಎದುರಾಗಿದೆ. ಶುಚಿತ್ವ ಇಲ್ಲದ ಅಡಿಗೆ ಸಾಮಗ್ರಿಗಳಿಂದಲೇ ಸಿಬ್ಬಂದಿಗಳು ಊಟ ತಯಾರಿ ಮಾಡುತ್ತಿದ್ದಾರೆ. ಹುಳು ಹತ್ತಿದ ರವೆ, ಜೊಂಡುಗಟ್ಟಿದ ದಿನಸಿ ಪದಾರ್ಥಗಳು ಮತ್ತು ನೀರು ಕೂಡ ಫ್ಲೋರೈಡ್ ಬಳಕೆ ಮಾಡ್ತಾ ಇದ್ದಾರೆ. ಉತ್ತರ ಕರ್ನಾಟಕದಲ್ಲಿ ತತ್ತರಿಸಿದ ಪೊಲೀಸ್ ಸಿಬ್ಬಂದಿಗಳು. ವರದಿ ನಂತರ ಆದರೂ ಎಚ್ಚೆತ್ತುಕೊಳ್ತಾರ ಅಧಿಕಾರಿಗಳು ಎಂಬುದು ಕಾದು ನೋಡಬೇಕಾಗಿದೆ. ಇದರಿಂದ ಪೊಲೀಸರಂತೂ ಬೇಸತ್ತು ಹೋಗಿದ್ದಾರೆ. ಶಶಿಧರ್ ಕೊಗಟ್ನೂರ್, RJ32 ಕನ್ನಡ ನ್ಯೂಸ್, ಬೆಳಗಾವಿ. ಸರ್ ಹೇಳ್ರಿ. ಸರಿ ಆಯ್ತು ಸರ್. ಏನು ಹೇಳಿ? ಏ ತಡಿಯಮ್ಮ, ಅನ್ನ ಎಲ್ಲ ಇಲ್ಲೇ ಇಡ್ತಾರೆ, ಅಲ್ಲೇ ಬೇಡ ಬರ್ರಿ ಮಾಡ್ಕೋಬೇಕು. ಬಂದ ಏನು ಕೊಟ್ಟಿಲ್ಲ. ಹ್ಯಾಂಡ್ ಲೂಸ್ ಅದು ಸರ್. ಇದು ಹೆಂಗೆ ಕಲ್ತ್ರಿ ಗ್ರೀನ್ ಮಿಷನ್ ಹ್ಯಾಂಡ್ ಲೂಸ್ ಹಾಕೋಕತ್ರ ಒಂದೊಂದು ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಒಳಗೆ ಹೋಗ್ತೀವಿ ಸರ್. ಕೈ ಎಲ್ಲಿದ್ರು ಒಟ್ಟ ಹಾಕಿರ್ ಹೋಗತ್ತೆ ಸರ್. ಕೈ ಹೆಂಗಿದ್ರು ಹೋಗತ್ತೆ. ಇಲ್ಲ ಇಲ್ಲ ಸರ್, ಪ್ಲಾಸ್ಟಿಕ್ ಹಾಕಿದ್ರೆ ಅದ್ರ ಒಳಗಡೆ ಇದಾಯ್ತಿರಲ್ಲ, ಅದ್ರ ಮಷಿನ್ ಒಳಗಡೆ ಪಾನ ಐತಿರಿ. ನೀರು ಟೆಂಟು ಸರಿಯಾಗಿ ವ್ಯವಸ್ಥೆ ಇಲ್ಲ ಫೋನ್ ಮಾಡಿ ಕಮಿಷನರ್ ಆಫೀಸಿಗೆ ಫೋನ್ ಮಾಡ್ಯಾರ. ಅಲ್ಲಿಂದ ವೈರ್ಲೆಸ್ ಅಲ್ಲಿ ಕಾಲು ಇಲ್ಲ ಟೆಂಟಲ್ಲಿ ಮಾಡಿದ್ರು ಅಲ್ಲಿ ಲಾಗ್ ಆಕೈತಲ್ರಿ. ಮತ್ತೆ ಇಲ್ಲಿ ಮಾಡಿ ತಲೆ ಮಕ್ಕಳು ಪಾಲನೆ ಮಾಡ್ಯಾರ. ಅದು ಎಕ್ಸಿಡೆಂಟ್